ಚುನಾವಣೆ ಗೆದ್ರೆ ವಿಜೇಂದ್ರಗೆ ನಾಯಕತ್ವದ ಇದು ಆಗ್ತದೆ. ಈ ಎರಡು ಸೋತ್ರೆ ವಿಜೇಂದ್ರನ ತೆಗೆದಾಕ್ತಾರೆ. ಈ 14 ಅವ್ರಿಗೆ ವಿಜೇಂದ್ರ ತೆಗೆಯೋದು ಅಥವಾ ವಿಜೇಂದ್ರನ ಇದು ಬಳಸೋದು, ಕ್ರೆಡಿಟ್ ಯಾರಿಗೆ ಹೋಗ್ತದೆ? ಇದು ವಿಜೇಂದ್ರ ಅವ್ರಿಗೆ ಹೋಗ್ತದೆ. ಅವ್ರಿಗೆ ವಿಜೇಂದ್ರನ ತೆಗಿಬೇಕಾಗಿದೆ 14 ಅವ್ರಿಗೆ ಇದೊಂದು ಅವಕಾಶ. ಈ ಎರಡು ಸೋತ್ರೆ ವಿಜೇಂದ್ರನ ತೆಗಿತಾರೆ. ಮತ್ತು ವಿಜೇಂದ್ರ ಉಳಿಸೋ ಕೆಲಸ ಇವ್ರು ಮಾಡ್ತಿದ್ರೆ ಅವ್ರಿಗೆ ಪ್ರಚಾರ ಮಾಡಿ ಹಂಗೆ ಹಿಂಗೆ ಮಾಡ್ಕೊಂಡು ಮತ್ತೆ ವಾಪಸ್ ಬಿಜೆಪಿಗೆ ಹೋಗುವಂತ ಇದು. ಸುಮ್ಮನೆ ಮೇಲೆ ವರ್ಗಲ್ಲೇ ಮಾತಾಡ್ತಾರೆ, ಹಂಗೆ ಹಿಂಗೆ ಅದು ಅದು ಅಂತೆಲ್ಲ ಹೇಳ್ತಾರೆ. ಏನು ಅದ್ರ ಒಳಗಡೆ ಇದೆಲ್ಲ ಚುನಾವಣೆ ಪ್ರಚಾರ ಮಾಡಿ ನಾ ಪ್ರಚಾರ ಮಾಡಿದ್ನಿ, ನಾವು ವಾಪಸ್ ತಗೋರಿ ಅಂತೇಳಿ ಕೈ ಒಡ್ಡುವಂತ ಕೆಲಸ ಮಾಡ್ತಾರೆ. ಸ್ವಾಭಿಮಾನ ಈಗೇನಾದ್ರೂ ಇದ್ರೆ ಮರ್ಯಾದೆ, ಯಾಕಂದ್ರೆ ಹೊರಗೆ ಹಾಕಿದಾರೆ, ಹೊರಗೆ ಎಕ್ಸ್ಪೆಲ್ ಮಾಡಿದಾರೆ. ಈಗ ಸ್ವಾಭಿಮಾನ ಮಾನ ಮರ್ಯಾದೆ ಇದ್ರೆ ತೋರಿಸ್ಬೇಕು. ಚುನಾವಣೆ ಮಾಡ್ತಾರಂದ್ರೆ ಅಥವಾ ವಿಜೇಂದ್ರ ಉಳಿಸೋ ಕೆಲಸ ಇವ್ರು ಮಾಡ್ತಾರ ಮಾಡ್ಲಿ. ಇದಾಗಿನೂ ಕೂಡ ನಾವು ಗೆದ್ದಿರ್ತೀವಿ. ಅದ್ರ ಯತ್ನಾಳ್ ಏನ್ ಮಾಡ್ತಾ ಇದಾರೆ, ಒಂದ್ ಕಡೆ ವಿಜೇಂದ್ರ ಯಡಿಯೂರಪ್ಪ ಅಂತ ಹೇಳ್ತಾರೆ. ವಿಜೇಂದ್ರ ಅಧ್ಯಕ್ಷ, ಈಗ ರಾಜ್ಯಾಧ್ಯಕ್ಷ, ಅವರ ನೇತೃತ್ವದ ಚುನಾವಣೆ ನಡೀತದೆ. ಈ ಎರಡು ಚುನಾವಣೆ ಸೋತ್ರೆ ನಿಶ್ಚಿತವಾಗಿ ವಿಜೇಂದ್ರ ಚೇಂಜ್ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ. ಇವ್ರ ಉದ್ದೇಶ ಏನಿದೆ, ಯತ್ನಾಳ್ ಅವ್ರದ್ದು ವಿಜೇಂದ್ರನ ಉಳಿಸ್ಬೇಕಂತ. यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಎಲ್ಲರ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕಿದೆ. ಹೀಗಾಗಿ ಮೇಟಿಯವ್ರ ಮೇಲೆ ಅನುಕಂಪನೂ ಕೂಡ ಇದೆ. ತುಂಬಾ ಸರಳ ಸಜ್ಜನ ವ್ಯಕ್ತಿ, ಹಿರಿಯ ವ್ಯಕ್ತಿ ಅಂತ ಹೇಳಿ ಅವರು 5 ವರ್ಷ ಪೂರೈಸಬೇಕಾಗಿತ್ತು. ಅವರ ಅಕಾಲಿಕ ನಿಧನದಿಂದ ನಾವು ಅವರ ಪುತ್ರ ಉಮೇಶ್ ಮೇಟಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಹೀಗಾಗಿ ನಾವು ನಿನ್ನೆ ಲಿಂಗಾಯತರಾಯ್ತು, ಅಲ್ಪಸಂಖ್ಯಾತರ ಹೋಗಿದ್ದೀವಿ, ಹಳ್ಳಿಯಲ್ಲಿ ಹೋಗಿದ್ದೀವಿ, ಬೇರೆ ಬೇರೆ ಸಮುದಾಯಗಳು ಕರ್ಕೊಂಡು ಹೋಗಿದ್ದೀವಿ. ಎಲ್ಲರ ಒಂದು ಬೆಂಬಲ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ. ನಿಶ್ಚಿತವಾಗಿ ನಾವು 100% ಬಾಗಲಕೋಟೆ ಮತ್ತು ದಾವಣಗೆರೆಯಿಂದ ನಾವು ಗೆದ್ದೇವೆ. ಸರ್, ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ, ಚರಂತಿ ಮಠ ಋಣ ನನ್ನ ಮೇಲಿದೆ, ಅವ್ರಿಗೆ ಕಷ್ಟ ಕಾಲ ಹೆಲ್ಪ್ ಮಾಡಿದ್ದಾರೆ, ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ನಿನ್ನೆ ಬಾಗಲಕೋಟೆ ಹೇಳ್ತೀನಿ, ಮತ್ತೆ ಪುನರುಚ್ಚರಿಸಬೇಕಾಗಿಲ್ಲ. ಆದ್ರೆ ಇಷ್ಟೇ ಹೇಳ್ತೀನಿ, ಇವತ್ತು ಯಾರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ? ಇದು ನಮ್ಮ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ. ಇದು ವಿಜೇಂದ್ರ ಅವರಿಗೆ ಅಳಿವು ಉಳಿವು ಪ್ರಶ್ನೆ. ಎರಡು ಚುನಾವಣೆ, ಈ ಎರಡು ಚುನಾವಣೆ ಗೆದ್ರೆ ವಿಜೇಂದ್ರಗೆ ನಾಯಕತ್ವದ ಇದು ಆಗ್ತದೆ. ಈ ಎರಡು ಸೋತ್ರೆ ವಿಜೇಂದ್ರನ ತೆಗೆದಾಕ್ತಾರೆ. ಈ 14 ಅವ್ರಿಗೆ ವಿಜೇಂದ್ರ ತೆಗೆಯೋದು ಅಥವಾ ವಿಜೇಂದ್ರನ ಇದು ಬಳಸೋದು, ಕ್ರೆಡಿಟ್ ಯಾರಿಗೆ ಹೋಗ್ತದೆ? ಇದು ವಿಜೇಂದ್ರ ಅವ್ರಿಗೆ ಹೋಗ್ತದೆ. ಮತ್ತೆ ಇವರು ಒಂದ್ ಕಡೆ ಯಡಿಯೂರಪ್ಪ ಮಗ ವಿಜೇಂದ್ರ ಅಂತ ಹೇಳ್ತಾರೆ ಅಂದ್ರೆ, ಮತ್ತೆ ವಿಜೇಂದ್ರ ನೇತೃತ್ವದ ಚುನಾವಣೆ ನಡೀತದೆ ಏನ್ರಿ? ಅವ್ರಿಗೆ ವಿಜೇಂದ್ರನ ತೆಗಿಬೇಕಾಗಿದೆ 14 ಅವ್ರಿಗೆ ಇದೊಂದು ಅವಕಾಶ. ಈ ಎರಡು ಸೋತ್ರೆ ವಿಜೇಂದ್ರನ ತೆಗಿತಾರೆ. ಮತ್ತು ವಿಜೇಂದ್ರ ಉಳಿಸೋ ಕೆಲಸ ಇವ್ರು ಮಾಡ್ತಿದ್ರೆ ಬಹುಶಃ ಅವ್ರಿಗೆ ಏನಾಗಿದೆ, 14 ಅವ್ರಿಗೆ ಪ್ರಚಾರ ಮಾಡಿ ಹಂಗೆ ಹಿಂಗೆ ಮಾಡ್ಕೊಂಡು ಮತ್ತೆ ವಾಪಸ್ ಬಿಜೆಪಿಗೆ ಹೋಗುವಂತ ಇದು. ಸುಮ್ಮನೆ ಮೇಲೆ ವರ್ಗಲ್ಲೇ ಮಾತಾಡ್ತಾರೆ, ಹಂಗೆ ಹಿಂಗೆ ಅದು ಅದು ಅಂತೆಲ್ಲ ಹೇಳ್ತಾರೆ. ಏನು ಅದ್ರ ಒಳಗಡೆ ಇದೆಲ್ಲ ಚುನಾವಣೆ ಪ್ರಚಾರ ಮಾಡಿ ನಾ ಪ್ರಚಾರ ಮಾಡಿದ್ನಿ, ನಾವು ವಾಪಸ್ ತಗೋರಿ ಅಂತೇಳಿ ಕೈ ಒಡ್ಡುವಂತ ಕೆಲಸ ಮಾಡ್ತಾ ಇದಾರೆ. ಸ್ವಾಭಿಮಾನ ಈಗೇನಾದ್ರೂ ಇದ್ರೆ ಮರ್ಯಾದೆ, ಯಾಕಂದ್ರೆ ಹೊರಗೆ ಹಾಕಿದಾರೆ, ಎಕ್ಸ್ಪೆಲ್ ಮಾಡಿದಾರೆ. ಈಗ ಸ್ವಾಭಿಮಾನ ಮಾನ ಮರ್ಯಾದೆ ಇದ್ರೆ ತೋರಿಸ್ಬೇಕು ಅವ್ರಿಬ್ರನ್ನ. ಮತ್ತು ವಿಜೇಂದ್ರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾರಂದ್ರೆ ಅಥವಾ ವಿಜೇಂದ್ರ ಉಳಿಸೋ ಕೆಲಸ ಇವ್ರು ಮಾಡ್ತಾರ ಮಾಡ್ಲಿ. ಇದಾಗಿನೂ ಕೂಡ ನಾವು ಗೆದ್ದೀವಿ. ಯತ್ನಾಳ್ ಏನ್ ಮಾಡಿದ್ರು ನಾವು ಗೆಲ್ತೀವಿ. ಆದ್ರೆ ಯತ್ನಾಳ್ ಏನ್ ಮಾಡ್ತಾ ಇದಾರೆ, ಒಂದ್ ಕಡೆ ವಿಜೇಂದ್ರ ಯಡಿಯೂರಪ್ಪ ಅಂತ ಹೇಳ್ತಾರೆ. ವಿಜೇಂದ್ರ ಅಧ್ಯಕ್ಷ, ಈಗ ರಾಜ್ಯಾಧ್ಯಕ್ಷ, ಅವರ ನೇತೃತ್ವದ ಚುನಾವಣೆ ನಡೀತದೆ. ಈ ಎರಡು ಚುನಾವಣೆ ಸೋತ್ರೆ ನಿಶ್ಚಿತವಾಗಿ ವಿಜೇಂದ್ರ ಚೇಂಜ್ ಆಗ್ತಾನೆ. ವಿಜೇಂದ್ರ ಚೇಂಜ್ ಆಗೋದು ಬೇಕಾಗಿದೆನೋ ಇಲ್ಲೋ ಅನ್ನೋದು ಅವರು ನೈತಿಕ ಅವ್ರು ಅರ್ಥ ಮಾಡ್ಕೊಳ್ಳಿ.
ಅರ್ಥ ಮಾಡ್ಕೊಳ್ಳಿ. ಇವ್ರ ಉದ್ದೇಶ ಏನಿದೆ ಯತ್ನಾಳ್ ಅವ್ರದ್ದು ವಿಜೇಂದ್ರನ್ನ ಉಳಿಸ್ಬೇಕಂತ. ಮತ್ತೆ ಯಾಕೆ ಮಾತಾಡ್ತಾರೆ ಹೊರಗಡೆ ಸುಮ್ಮನೆ ಮಾತು ಹೇಳಿರೋ ಮಗ ಅಂತ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।